ಬಾರ್ಲಿ ಅಕ್ಕಿಯ ಪ್ರಯೋಜನಗಳನ್ನು ನೋಡೋಣ. ತ್ರಿದೋಷಗಳನ್ನು ಸಮತೋಲನವಾಗಿಡತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಚರ್ಮದ ಕಾಂತಿ ವರ್ಣವನ್ನು ಹೆಚ್ಚಿಸ್ತಕ್ಕಂಥದ್ದು, ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು, ಪಾಚನ ತಂತ್ರವನ್ನು ಬಲಿಷ್ಠಗೊಳಿಸಿ ನಮ್ಮ ಇಡೀ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದರಲ್ಲಿ ಇದೆ. ಹಾಗೂ ಇದರ ಗಂಜಿ ಕಿಚಡಿಯ ಸೇವನೆಯಿಂದ ಹೃದಯದ ಬ್ಲಾಕೇಜ್ಗಳನ್ನು ರಿವರ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಮೇದ ಧಾತುವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಇಡ್ತಕ್ಕಂಥ ಶಕ್ತಿ ಇದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಬಾರ್ಲಿ ಅಕ್ಕಿಯ ಪ್ರಯೋಜನಗಳನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಗುಣಧರ್ಮವನ್ನು ಉಲ್ಲೇಖ ಮಾಡ್ತಾ ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟ ಋಷಿಗಳು ಹೇಳ್ತಾರೆ, ವೃಕ್ಷ ಗುಣಧರ್ಮವನ್ನು ಇದು ಹೊಂದಿದೆ, ಹಾಗೂ ಗುರು ಒಂದು ಗುಣಧರ್ಮವನ್ನು ಇದು ಹೊಂದಿದೆ, ಹಾಗೂ ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ. ಇದು ಸ್ವಾದಿಷ್ಟಕರವಾಗಿದೆ ಅನ್ನುವ ವಿಚಾರಗಳನ್ನು, ಇದರ ಪದಾರ್ಥ ವಿಜ್ಞಾನವನ್ನು ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟ ಮಹರ್ಷಿಗಳು ಹೇಳ್ತಾರೆ. ಮತ್ತು ಸುಶ್ರುತ ಮಹರ್ಷಿಗಳು ಇದೊಂದು ಕೃಮಿಘ್ನ, ಮೇಧಧಾತುವನ್ನು ನಿಯಂತ್ರಣ ಮಾಡತಕ್ಕಂಥದ್ದು, ಸಪ್ತಧಾತುಗಳನ್ನು ಪೋಷಣೆ ಮಾಡತಕ್ಕಂಥದ್ದು, ಹಾಗೂ ನಮ್ಮ ಸ್ಮೃತಿ, ನಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿಡ್ತಕ್ಕಂಥದ್ದು, ರುಚಿಕರವಾಗಿರ್ತಕ್ಕಂಥದ್ದು, ತ್ರಿದೋಷಗಳನ್ನು ಸಮತೋಲನವಾಗಿಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಚರ್ಮದ ಕಾಂತಿ ವರ್ಣವನ್ನು ಹೆಚ್ಚಿಸ್ತಕ್ಕಂಥದ್ದು, ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು, ಪಾಚನ ತಂತ್ರವನ್ನು ಬಲಿಷ್ಠಗೊಳಿಸಿ ನಮ್ಮ ಇಡೀ ಶರೀರದಲ್ಲಿ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಇದರಲ್ಲಿ ಇದೆ ಅಂತ ಹೇಳಿ ಸುಶ್ರುತ ಸಂಹಿತೆಯಲ್ಲಿ ಅನ್ನಪಾನ ಎನ್ನುವ ವಿಧಾನ ಅಧ್ಯಾಯಗಳು ನಮ್ಮಲ್ಲಿ ಬರ್ತವೆ. ಅಲ್ಲಿ ಮಹರ್ಷಿಗಳು ಇದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಹೀಗಾಗಿ ಇದರ ಒಂದೊಂದೇ ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ, ಇದು ವಾತದೋಷ, ಪಿತ್ತದೋಷ ಮತ್ತು ಕಫದೋಷ ಈ ಮೂರೂ ಪ್ರಕೃತಿಯವರಿಗೂ ಕೂಡ ಇದು ಸೂಕ್ತವಾದ ಆಹಾರ. ಮುಖ್ಯವಾಗಿ ಪಿತ್ತ ಮತ್ತು ವಾತ ವಿಕಾರಗಳ ರೋಗಗಳನ್ನು ಬಹಳ ಬೇಗ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದರಲ್ಲಿದೆ. ಕೆಲವು ಜನರಿಗೆ ಹೆಂಗಿರ್ತಂದರೆ, ಪ್ರಕೃತಿ ಪಿತ್ತನೂ ಹೆಚ್ಚಾಗಿರ್ತದೆ, ಕಫನೂ ಹೆಚ್ಚಾಗಿರ್ತದೆ. ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನೋ ಲೆಕ್ಕದಲ್ಲಿ ಇರ್ತಾರೆ. ದೇಹವನ್ನು ತಂಕ್ ಮಾಡ್ಕೋಬೇಕು ಅಂತ ಹೋದರೆ ಏನಾದರೂ ಅಲ್ಲಿ ಕಫದ ಅಲರ್ಜಿಗಳು ಬರ್ತವೆ, ಅಸ್ತಮಾ ಬರುತ್ತೆ, ತುಂಬ ಕೋಲ್ಡ್ ಆಗುತ್ತೆ. ಮತ್ತು ತಂಪಾಯಿತು, ಹೀಟ್ ಮಾಡ್ಕೊಳ್ಬೇಕು ಅಂತ ಹೋದರೆ ತುಂಬ ಅಸಿಡಿಟಿ ಆಗೋದು, ಹೈಪರ್ ಅಸಿಡಿಟಿ ಆಗೋದು, ಶರೀರದಲ್ಲಿ ತುಂಬ ಪಿತ್ತ ವಿಕಾರದಿಂದ ಕಣ್ಣು ಉರಿ, ಮೂತ್ರ ಉರಿ, ಕಾಲು ಉರಿ ಎಲ್ಲ ಅಸಿಡಿಟಿ ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ಉಷ್ಣ ಮಾಡ್ಕೊಳ್ಳಿಕ್ಕೆ ಹೋದ್ರೂ ಸಮಸ್ಯೆ, ತಂಪು ಮಾಡ್ಕೊಳ್ಳಿಕ್ಕೆ ಹೋದ್ರೂ ಸಮಸ್ಯೆ ಇರೋರು ಬಾರ್ಲಿಯನ್ನು, ಗಂಜಿಯನ್ನು ಸೇವನೆ ಮಾಡೋದ್ರಿಂದ, ಬಾರ್ಲಿ ಅಕ್ಕಿಯನ್ನು ಆಹಾರದ ರೂಪದಲ್ಲಿ ಅನ್ನ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಬಾರ್ಲಿ ಕಿಚಡಿಯನ್ನು ಸಹ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಬಾರ್ಲಿ ಗಂಜಿಯನ್ನು ಹೇಗೆ ಮಾಡೋದಂದರೆ, ಒಂದು ಮುಷ್ಟಿ ಅಕ್ಕಿಯನ್ನು ರಾತ್ರಿ ನೆನೆಸಿ 4 ಲೋಟ ನೀರಿನಲ್ಲಿ ನೆನೆಸಬೇಕು. ಬೆಳಗ್ಗೆ ಅದು ಅದೇ ನೀರನ್ನು ಉಪಯೋಗಿಸಿ ತೊಳೆದು ನೆನೆಸಿರಬೇಕು. ಬೆಳಗ್ಗೆ ಅದು ಅದೇ ನೀರನ್ನ ಉಪಯೋಗಿಸಿ ಕುದಿಸ್ಬೇಕು. 4 ಲೋಟ ಇರೋದು 2 ಲೋಟಕ್ಕೆ ಇಳಿಬೇಕು. ಅದನ್ನು ಶೋಧಿಸಿ ಅದರಲ್ಲಿ 3 ಭಾಗ ಮಾಡಬೇಕು. 2 ಲೋಟದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಸ್ವಲ್ಪ ಪ್ರಮಾಣದ ಸೈಂಧವ ಲವಣವನ್ನು ಕುಡಿ ಸಂದರ್ಭದಲ್ಲಿ ಅದರಲ್ಲಿ ಸೇವನೆ ಮಾಡಬೇಕು. 4 ಚಿಟಿಕೆ ಹಿಂಗು, 1 ಅರ್ಧ ಚಮಚ, 1/4 ಚಮಚ ಸೈಂಧವ ಲವಣ. ಈ ರೀತಿ ಸೇವನೆ ಮಾಡೋದ್ರಿಂದ ವಾತ, ಪಿತ್ತ, ಕಫ ಮೂರೂ ದೋಷಗಳನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಗಂಜಿ ಮಾಡ್ತಕ್ಕಂಥ ವಿಧಾನ ಆಯಿತು. ಇನ್ನು ಅನ್ನ ಮಾಡೋದು ಹೇಗೆಂದರೆ, ನೆನೆಸಿ ಅದನ್ನು ಚೆನ್ನಾಗಿ, ಅನ್ನ ಹೇಗೆ ಕುದಿಸ್ತೇವಲ್ಲ ಹಾಗೆ ಚೆನ್ನಾಗಿ ಕುದಿಯೋ ಥರ ಅದು ಪೂರ್ತಿ ಬೆಂದ ಮೇಲೆ ಅದರಲ್ಲಿ ತರಕಾರಿಗಳನ್ನು ಹಾಕಿ, ಹೆಸರುಬೇಳೆಯನ್ನು ಕುದಿಸಿರ್ತಕ್ಕಂಥ ಹೆಸರುಬೇಳೆಯನ್ನು ಹಾಕಿ ಅದರ ಅನ್ನ ಸೇವನೆ ಮಾಡ್ಬೋದು, ಅಥವಾ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಕಿಚಡಿ ಆಗುತ್ತೆ. ಕಿಚಡಿ ರೂಪದಲ್ಲಿ ಸೇವನೆ ಮಾಡ್ಬೋದು. ಹೀಗೆ ಬಾರ್ಲಿ ಅಕ್ಕಿ, ಹೆಸರುಬೇಳೆ ಕಿಚಡಿ ಮತ್ತು ಗಂಜಿ, ಹಾಗೂ ಈ ರೀತಿಯಾಗಿ ಮತ್ತೊಂದು ರೀತಿಯ ಒಂದು ಗಂಜಿ ಮಾಡೋದು ಹೆಂಗಂದರೆ, ಬಾರ್ಲಿ ಅಕ್ಕಿಯನ್ನು ಹಿಟ್ಟು ಮಾಡಬೇಕು. ಆ ಹಿಟ್ಟು ಮಾಡಿ ರಾಗಿ ಗಂಜಿ ಥರ ಮಾಡಿಕೊಂಡು ಕೂಡ ಅದನ್ನು ಸೇವನೆ ಮಾಡ್ಬೋದು. ಹೀಗೆ ಇದರ ಒಂದು ಪ್ರಯೋಗವನ್ನು ನಾವು ಮಾಡೋದ್ರಿಂದ ಯಾವ್ಯಾವ ಸಮಸ್ಯೆಗಳಲ್ಲಿ ಇದನ್ನು ಗಂಜಿ, ಕಿಚಡಿ ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ತಿಳಿಸ್ಕೊಡ್ತೇವೆ. ಯಾರಿಗೆ ಡಯಾಬಿಟಿಸ್, ನ್ಯೂರೋಪತಿ ಇರುತ್ತೆ, ಕೈಕಾಲೆಲ್ಲ ಉರಿತಾ ಇರ್ತದೆ, ಅಂಥವರು
ಇದರ ಗಂಜಿಯನ್ನು ಸೇವನೆ ಮಾಡಬೇಕು. ಆಹಾರದಲ್ಲಿ ನಿಯಮಿತವಾಗಿ ಪ್ರತಿದಿನ 3 ತಿಂಗಳವರೆಗೂ ಇದರ ಕಿಚಡಿಯನ್ನು ಸೇವನೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಡಯಾಬಿಟಿಸ್ ನ್ಯೂರೋಪತಿಯಿಂದ ಕೈ ಉರಿ, ಮೂತ್ರ ಉರಿ, ಪದೇ ಪದೇ ಮೂತ್ರ ಬರ್ತಕ್ಕಂಥ ಮೂತ್ರಕೃಚ್ಯ ರೋಗಗಳನ್ನು ನಿವಾರಣೆ ಮಾಡ್ಕೋಬೋದು. ಹಾಗೂ ಇದರ ಗಂಜಿ ಕಿಚಡಿಯ ಸೇವನೆಯಿಂದ ಹೃದಯದ ಬ್ಲಾಕೇಜ್ಗಳನ್ನು ರಿವರ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಮೇದಧಾತುವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಇಡ್ತಕ್ಕಂಥ ಶಕ್ತಿ ಇದೆ. ಫ್ಯಾಟ್ ಮೆಟಾಬಲಿಸಮನ್ನು ಇಂಪ್ರೂವ್ ಮಾಡೋ ಶಕ್ತಿ ಇದೆ. ಯಾಕಂದರೆ ಜಠರಾಗ್ನಿ ಶರೀರದಲ್ಲಿ 13 ಬಗೆಯ ಅಗ್ನಿಗಳಿರ್ತವೆ. ಆ 13 ಬಗೆಯ ಅಗ್ನಿಗಳು ಕ್ರಿಯಾಶೀಲವಾಗಿದ್ದರೆ ನಮ್ಮಲ್ಲಿ ಹಾರ್ಟ್ ಬ್ಲಾಕೇಜ್ ಆಗೋದಿಲ್ಲ, ಬ್ರೈನ್ ಹೆಮರೇಜ್ ಆಗೋದಿಲ್ಲ, ವೆರಿಕೋಸ್ ವೇನ್ ಸಮಸ್ಯೆ ಬರೋದಿಲ್ಲ, ಪಿತ್ತಕೋಶದಲ್ಲಿ ಕಲ್ಲಾಗೋದಿಲ್ಲ, ಕಿಡ್ನಿಯಲ್ಲಿ ಕಲ್ಲಾಗೋದಿಲ್ಲ, ಫ್ಯಾಟಿ ಲಿವರ್ನ ಸಮಸ್ಯೆ ಬರೋದಿಲ್ಲ. ಇವೆಲ್ಲ ಫ್ಯಾಟ್ ಮೆಟಾಬಲಿಸಮ್ ಇಂಬ್ಯಾಲೆನ್ಸ್ ಆಗೋದ್ರಿಂದ, ಕಫವಿಕಾರ ಮತ್ತು ಪಿತ್ತ ವಿಕಾರಗಳಾಗೋದ್ರಿಂದ ಇನ್ಫ್ಲಮೇಷನ್ ಬ್ಲಾಕೇಜ್ಗಳು ಆಗ್ತವೆ. ಇವೆಲ್ಲದಕ್ಕೂ ಕಫಪಿತ್ತ ವಿಕಾರಗಳೇ ಮೂಲ ಕಾರಣ. ಇಂಥ ಕಫಪಿತ್ತ ವಿಕಾರಗಳನ್ನು ಸಮತೋಲನವಾಗಿಡಲಿಕ್ಕೆ ಬಾರ್ಲಿ ಕಿಚಡಿ ಮತ್ತು ಬಾರ್ಲಿ ಗಂಜಿ ಅದ್ಭುತವಾಗಿ ಪ್ರಯೋಜನವನ್ನು ನೀಡ್ತವೆ. ಹೆಚ್ಚಾಗಿತ್ತು ಸಮಸ್ಯೆ ಅಂದರೆ ಅದರ ಜೊತೆಗೆ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಆಯುರ್ವೇದ ಔಷಧಿಗಳು ಮತ್ತು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಸಮಸ್ಯೆಗಳನ್ನು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಬೋದು. ಪಿತ್ತಕೋಶದ ಕಲ್ಲು ಕರಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ನೂರಾರಲ್ಲ ಸಾವಿರಾರು ಜನರು ಪಿತ್ತಕೋಶದ ಕಲ್ಲನ್ನು ಕರಗಿಸ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ನಾವು ಹೇಳಿರೋ ಮನೆಮದ್ದುಗಳನ್ನೇ ಇಂಗ್ಲಾರ್ಕಾಯಿ ಗುಳಿಗೆ ನುಂಗೋದು, ಆಮೇಲೆ ಕಾಡು ಬಸಳೆ ಸೊಪ್ಪನ್ನು ತಿಂದು ಮನೆಯಲ್ಲೇ ಎಷ್ಟೋ ಜನ ಪಿತ್ತಕೋಶದ ಕಲ್ಲನ್ನು ಕರಗಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೇ ಇನ್ಫ್ಲಮೇಷನ್ನು ಬ್ಲಾಕೇಜಸ್ಗಳಾದರೂ ಕೂಡ ಅದನ್ನು ಕರಗಿಸ್ಲಿಕ್ಕೆ ಬಾರ್ಲಿ ಗಂಜಿ ಮತ್ತು ಬಾರ್ಲಿ ಕೇಸರಿ ಬೇಳೆ ಕಿಚಡಿ ಸೂಕ್ತವಾದ ಆಹಾರ ಅಂತ ಹೇಳ್ಬೋದು. ಮತ್ತು ಡಯಾಬಿಟಿಸ್ನಲ್ಲಿ ಟೈಪ್ 1 ಡಯಾಬಿಟಿಸ್ ಆಗಿರ್ಬೋದು, ಟೈಪ್ 2 ಡಯಾಬಿಟಿಸ್ ಆಗಿರ್ಬೋದು, ಅದನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಬಾರ್ಲಿ ಅಕ್ಕಿಯ ಗಂಜಿ ಕಿಚಡಿ ಸೂಕ್ತವಾಗಿರ್ತಕ್ಕಂಥ ಆಹಾರ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಮ್ಮ ಸುಶ್ರುತ ಮಹರ್ಷಿಗಳು ಹೇಳ್ತಾರೆ, ನಮ್ಮ ಮೇದಧಾತುವನ್ನು ಇದು ಕ್ರಿಯಾಶೀಲಗೊಳಿಸಿ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತೆ, ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿಯನ್ನು ಇದು ವೃದ್ಧಿಸುತ್ತೆ ಅಂಥೇಳಿ ಸುಶ್ರುತ ಮಹರ್ಷಿಗಳು ಹೇಳ್ತಾರೆ. ಮತ್ತು ವೃಣ ಒಂದು ರೋಗಗಳನ್ನು, ವೃಣ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಎಲ್ಲಿಯೇ ಇನ್ಫೆಕ್ಷನ್ಗಳಾಗಿದ್ದರೆ, ಎಲ್ಲಿಯೇ ಇನ್ಫ್ಲಮೇಷನ್ ಆಗಿದ್ದರೆ ಅಂಥವನ್ನು ನಿವಾರಣೆ ಮಾಡಲಿಕ್ಕೆ ಇದು ವೃಣ ಶೋಧನವಾಗಿ ನಿವಾರಣಾ ಮಾರ್ಗವಾಗಿ ಕೆಲಸ ಮಾಡೋದ್ರಿಂದ ಅಂಥ ರೋಗಗಳಲ್ಲಿ ಇದರ ಗಂಜಿ ಕಿಚಡಿ ಸೇವನೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಮತ್ತು ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು, ಎಚ್ ಫೈಲೋರಿ ಅನ್ನುವ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಕರಳಿನಲ್ಲಿ ತುಂಬ ಇನ್ಫೆಕ್ಷನ್ಗಳನ್ನು ಸೃಷ್ಟಿ ಮಾಡಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ತುಂಬ ಹೆಚ್ಚಾಗುತ್ತೆ. ಈ ಗಂಜಿಯನ್ನು ಕುಡಿಯೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಧ್ಯಾಹ್ನ ಆಹಾರಕ್ಕಿಂತ ಮೊದಲು, ಸಾಯಂಕಾಲ ಆಹಾರಕ್ಕಿಂತ ಮೊದಲು 3 ಹೊತ್ತು ಇದನ್ನು ಗಂಜಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆಗೆ ಗುಡ್ ಬಾಯ್ ಹೇಳ್ಬೋದು. ಯಾಕಂದರೆ ಇದು ಕರಳಿನ ಆರೋಗ್ಯವನ್ನು ಕ್ರಿಯಾಶೀಲಗೊಳಿಸಿ, ಜಠರದ ಆರೋಗ್ಯವನ್ನು ಕ್ರಿಯಾಶೀಲಗೊಳಿಸಿ, ಯಕೃತ್ ಅಂದರೆ ಲಿವರನ್ನು ಕೂಡ ಅದು ಸಂಪೂರ್ಣವಾಗಿ ಉತ್ತೇಜನಗೊಳಿಸಿ ಯಕೃತ್ ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಇದರಲ್ಲಿರೋದ್ರಿಂದ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಮತ್ತು ಮಲಬದ್ಧತೆಗೆ ಉತ್ತಮವಾಗಿರತಕ್ಕಂಥ ಪರಿಹಾರ. 3 ಹೊತ್ತು ಕೂಡ ಇದನ್ನು ಆಹಾರಕ್ಕಿಂತ ಮೊದಲು ಗಂಜಿ ಕುಡೀರಿ. ಅದರಲ್ಲಿ ಸೈಂಧವ ಲವಣ, ಒಂದಿಷ್ಟು ಇಂಗು ಮತ್ತು ಒಂದು ಚಿಟಿಕೆ ಕಾಳುಮೆಣಸನ್ನು ಕೂಡ ಹಾಕಿ ಸೇವನೆ ಮಾಡ್ಬೋದು. ಸೈಂಧವ ಲವಣ 1/4 ಚಮಚ, ಇಂಗು 4 ಚಿಟಿಕೆ ಮತ್ತು ಕಾಳುಮೆಣಸು 1-2 ಚಿಟಿಕೆ ಹಾಕ್ಬೋದು. ಮತ್ತಿದಾದ ಮೇಲೆ ಈ ಬಾರ್ಲಿ ಗಂಜಿಯನ್ನು ಕುಡಿದ್ರಿಂದ ಬೋನ್ ಡೆನ್ಸಿಟಿ ಚೆನ್ನಾಗಾಗುತ್ತೆ. ವಾತ ರೋಗಗಳು, ತುಂಬ ಸ್ಥೂಲಕಾಯ ಇರ್ತದೆ, ಬೊಜ್ಜು, ಒಬೆಸಿಟಿ ಇರ್ತದೆ, ಅಂಥವ್ರಿಗೆ ತುಂಬ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಇಂತೆಲ್ಲ ಬಂದಿರ್ತದೆ. ಬೊಜ್ಜಿನ ಕಾರಣದಿಂದ ವಾತ ಪ್ರಕೃತಿ ಇರತಕ್ಕಂಥವ್ರು ಇದರ ಸೇವನೆ ಮಾಡಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾಟಿ ಹಸುವಿನ ತುಪ್ಪ ಇದರಲ್ಲಿ ಪ್ರಯೋಗ ಮಾಡೋದು ಸೂಕ್ತ. ಯಾಕಂದರೆ ವೃಕ್ಷ ಗುಣಧರ್ಮವನ್ನು, ಶೀತವಿರೆ ಗುಣಧರ್ಮವನ್ನು ಇದು ಹೊಂದಿರೋದ್ರಿಂದ. ಅಂಥಲ್ಲಿ ಒಬೆಸಿಟಿ ಇರ್ತಕ್ಕಂಥವ್ರು ಇದನ್ನು ಗಂಜಿ ರೂಪದಲ್ಲಿ, ಕಿಚಡಿ ರೂಪದಲ್ಲಿ ಪ್ರಯೋಗ ಮಾಡುವುದು, ಸ್ವಲ್ಪ ಪ್ರಮಾಣದ ಘೃತವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅದು ವಾತವನ್ನು ಕೂಡ ಬ್ಯಾಲೆನ್ಸ್ ಮಾಡಿ ವಾತ ರೋಗಗಳಿಗೂ ಕೂಡ ನಿವಾರಣೆಗೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದು ಕೇಶ ವೃದ್ಧಿಯನ್ನು ಮಾಡಲಿಕ್ಕೆ ಇದರ ಗಂಜಿ ಕಿಚಡಿ ಉಪಯೋಗ ಆಗುತ್ತೆ. ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಇದರ ಗಂಜಿ ಕಿಚಡಿ ತುಂಬ ಉಪಯೋಗಕಾರಿ. ಹಾಗೂ ರೋಗ ಪ್ರತಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಅದರ ಜೊತೆಗೆ ಹೃದಯ ಅಂದರೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಕಿಡ್ನಿಗೆ ಸೂಪರ್ ಫುಡ್ಡು, ಲಿವರ್ನ ಆರೋಗ್ಯ, ಫ್ಯಾಟ್ ಮೆಟಬಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡಿ ಫ್ಯಾಟಿ ಲಿವರ್ನ ಯಾವುದೇ ಇನ್ಫೆಕ್ಷನ್ಗಳನ್ನ ತಡೆಗಟ್ಟಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಆಹಾರ. ಹೆಪಟೈಟಿಸ್ ಇಂಥವೆಲ್ಲ ಸಮಸ್ಯೆಗಳನ್ನ
ಈ ನಿಯಂತ್ರಣ ಮಾಡಲಿಕ್ಕೆ, ಜಾಯಿಂಟಿಸ್ ಅಂತಕ್ಕಂಥ ಸಮಸ್ಯೆಗಳ ನಿಯಂತ್ರಣ ಮಾಡಲಿಕ್ಕೆ, ಅದನ್ನು ಬರದಂತೆ ತಡಿಲಿಕ್ಕೆ ಸೂಪರ್ ಫುಡ್ಡು ಬಾರ್ಲಿ, ಅಕ್ಕಿ, ಗಂಜಿ ಮತ್ತು ಕಿಚಡಿ ಅಂತ ಹೇಳ್ಬೋದು. ಮತ್ತು ಅದಷ್ಟೇ ಅಲ್ಲದೆ ಹೃದಯದ ಆರೋಗ್ಯಕ್ಕೆ, ಮೆದುಳಿನ ಆರೋಗ್ಯಕ್ಕೆ, ಮುಖ್ಯವಾಗಿ ವೈಟಲ್ ಆರ್ಗನ್ಸ್ ಅಂತ ಏನಿದಾವೆ, ಶ್ವಾಸಕೋಶ, ಮೆದುಳು, ಹೃದಯ, ಲಿವರ್, ಕಿಡ್ನಿ, ಇವೆಲ್ಲವನ್ನು ಆರೋಗ್ಯಪೂರ್ಣವಾಗಿಡಲಿಕ್ಕೆ ಬೆಸ್ಟ್ ಆಹಾರ ಅಂಥೇಳಿ ಸುಶ್ರುತ ಮಹರ್ಷಿಗಳು ಹೇಳಿದ್ದಾರೆ. ಇದನ್ನು ನಾವು ಸೂಪರ್ ಫುಡ್ ಆಗಿ ತೆಗೆದುಕೊಳ್ಬೋದು. ಆ ಒಂದು ತ್ರಿದೋಷ ಶಾಮಕವಾಗಿ ತೆಗೆದುಕೊಳ್ಬೋದು. BP ಇರೋರು ಸೇವನೆ ಮಾಡ್ಬೋದು, ಶುಗರ್ ಇರೋರು ಸೇವನೆ ಮಾಡ್ಬೋದು. ಒಬೆಸಿಟಿ ಇದ್ದದನ್ನು ಕಡಿಮೆ ಮಾಡಲಿಕ್ಕೆ, ಬೊಜ್ಜು ಕಡಿಮೆ ಮಾಡಲಿಕ್ಕೆ ಇದು ಆಹಾರ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇದನ್ನು ತೂಕ ಕಮ್ಮಿ ಇರೋರು ಸೇವನೆ ಮಾಡ್ಬೋದು. ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು. ಯಾಕಂದರೆ ಇದನ್ನು ಸೇವನೆ ಮಾಡೋದ್ರಿಂದ ಬೊಜ್ಜು ಕರಗುತ್ತೆ. ತೆಳ್ಳಗಿರೋರು ದಪ್ಪ ಆಗಿ, ಎಷ್ಟು ಬ್ಯಾಲೆನ್ಸ್ ಶರೀರ ಇರಬೇಕು, ನಮ್ಮ ಹೈಟಿಗೆ ತಕ್ಕಂಗೆ, ನಮ್ಮ ದೇಹದ ಒಂದು ಪರಿಸ್ಥಿತಿಗೆ ತಕ್ಕಂಗೆ ಬ್ಯಾಲೆನ್ಸ್ ವೇಟ್ ಎಷ್ಟಿರಬೇಕು ಅನ್ನೋದನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಹೆಚ್ಚಿದ್ದನ್ನು ಕಮ್ಮಿ ಮಾಡುತ್ತೆ, ಕಡಿಮೆ ಇರೋದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೇ ಇದನ್ನು ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವು ಕರಿತೇವೆ. ಇಂತಹ ಬಾರ್ಲಿ ಅಕ್ಕಿಯನ್ನು ಗಂಜಿ, ಕಿಚಡಿ ರೂಪದಲ್ಲಿ ಬಳಕೆ ಮಾಡೋದ್ರ ಮೂಲಕ ಇದರ ಪ್ರಯೋಜನವನ್ನು ಪಡ್ಕೋಬೋದು. ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದಷ್ಟೇ ಅಲ್ಲದೆ ಇದು ಗರ್ಭಕೋಶದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. PCOD, PCOS, ಬಲ್ಕಿ ಯೂಟ್ರಸ್ ಇಂತಹ ಸಮಸ್ಯೆ ಇರತಕ್ಕಂಥವ್ರು ಕೂಡ ಇದರ ಗಂಜಿ ಕಿಚಡಿಯನ್ನು ಸೇವನೆ ಮಾಡೋದ್ರಿಂದ, ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಕಾಯಿಲೆಗಳನ್ನು ಬೇಗ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಾರ್ಲಿ ಅಕ್ಕಿ ಕುರಿತಾಗಿ ಮುಖ್ಯವಾಗಿ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ವಾಗ್ಭಟ ಸಮಿತಿಯಲ್ಲಾಗಿರ್ಬೋದು, ಸುಶ್ರುತ ಸಮಿತಿಯಲ್ಲಾಗಿರ್ಬೋದು, ಹಾಗೂ ಭೈಷಜ್ಯ ಕಲ್ಪನದಲ್ಲೂ ಕೂಡ ಇದರ ಒಂದು ವಿಚಾರವನ್ನು ವಿಶೇಷವಾಗಿ ಔಷಧಿ ರೂಪದಲ್ಲಿ, ಆಹಾರ ಔಷಧಿ ರೂಪದಲ್ಲಿ ಹೇಗೆ ಇದನ್ನು ಬಳಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕೆ ಟೆನ್ಷನ್ ಬೇಡ. ವಾತ, ಪಿತ್ತ, ಕಫ ಮೂರೂ ಪ್ರಕೃತಿ ಇರತಕ್ಕಂಥವ್ರು ಇದನ್ನು ಆರಾಮಾಗಿ ಸೇವನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದು ಅಂತೇಳಿ ಅತಿಯಾಗಿ ಸೇವನೆ ಮಾಡೋಂಗೂ ಇಲ್ಲ. ಯಾಕೆಂದರೆ ಜೀರ್ಣಿಸ್ಲಿಕ್ಕೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಗುರು ಒಂದು ಗುಣಧರ್ಮವನ್ನು ಹೊಂದಿರತಕ್ಕಂಥ ಆಹಾರ ಆಗಿರೋದ್ರಿಂದ ಒಂದು ದಿನಕ್ಕೆ ಒಬ್ಬರು 1 ಚಮಚ ಅಥವಾ 2 ಚಮಚ ಇದರ ಕಿಚಡಿಯನ್ನು ಸೇವನೆ ಮಾಡ್ಬೋದು. ಅಂದರೆ ಒಂದು 100ರಿಂದ 150 ಗ್ರಾಮ್ನಷ್ಟು ಅದರ ಕಿಚಡಿಯನ್ನು ಸೇವನೆ ಮಾಡ್ಬೋದು. ಆಮೇಲೆ ಗಂಜಿಯನ್ನು ಒಂದು 2 ಲೋಟದವರೆಗೂ ಒಂದು ದಿನಕ್ಕೆ ಅವರು ನಿಯಮಿತವಾಗಿ ಸೇವನೆ ಮಾಡೋದು. 1 ರಿಂದ 3 ತಿಂಗಳವರೆಗೂ ಇದನ್ನು ಗಂಜಿಯನ್ನು ನಿರಂತರವಾಗಿ ಸೇವನೆ ಮಾಡ್ಬೋದು. ಆಮೇಲೆ ವಾರಕ್ಕೆ 2 ಸಲ, 1 ಸಲ, 2 ಸಲ, ಹೆಚ್ಚಂದರೆ 3 ಸಲ ಇದನ್ನು ಸೇವನೆ ಮಾಡೋದು ಸೂಕ್ತ. 3 ತಿಂಗಳವರೆಗೂ ನಿರಂತರವಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಇಂಥ ವಾತ, ಪಿತ್ತ, ಕಫ ವಿಕಾರಗಳಲ್ಲಿ ಯಾವುದೇ ಇಂಥ ಸಮಸ್ಯೆಗಳನ್ನು, ನಾ ಹೇಳಿದ್ನಲ್ಲ ಚರ್ಮದ ಸಮಸ್ಯೆಗಳು, ಇಂಥವೆಲ್ಲ ನಾ ಇಷ್ಟೋ ತನಕ ಉಲ್ಲೇಖ ಮಾಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಆರೋಗ್ಯವನ್ನು ಪ್ರದಾನ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ. ಜೊತೆಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ 5 ದಿನ ನಾವು ನಿಮಗೆ ರೋಗಗಳನ್ನು ನೀವೇ ಪತ್ತೆ ಹಚ್ಚಿ ಅದನ್ನು ಮನೆಯಲ್ಲೇ ನೀವು ಹೇಗೆ ಸರಿ ಮಾಡ್ಕೊಳ್ಬೇಕು, ಸಣ್ಣದಿರಬೇಕಾದ್ರೆ ಮನೆಯಲ್ಲೇ ಸರಿ ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ರೋಗ ಅದು ಬಲಿಯೋದಿಲ್ಲ. ಅದಕ್ಕೆ ನಿಮ್ಮ ಶರೀರದ ಗುಣಧರ್ಮ ಏನು, ಶರೀರಶಾಸ್ತ್ರ, ಶರೀರ ರಚನಾಶಾಸ್ತ್ರ, ಶರೀರದ ಕ್ರಿಯಾಶಾಸ್ತ್ರ, ಆಹಾರ ಶಾಸ್ತ್ರ, ಶಾಸ್ತ್ರಬದ್ಧವಾಗಿ ಆಯುರ್ವೇದದ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತೇವೆ. ಆ ಶಿಬಿರಕ್ಕೆ ನೀವು ಭಾಗವಹಿಸಿದರೆ ನಿಮಗೆ ಆರೋಗ್ಯ ಜ್ಞಾನ ಬಂತು ಅಂದರೆ ನೀವೆಲ್ಲೂ ಆಸ್ಪತ್ರೆಗಳನ್ನ ಹುಡುಕೊಂಡು ಹೋಗಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ ಅಂತಕ್ಕಂಥ ಮಾಹಿತಿ ಹೇಳ್ತಾ ಅದರ ಪ್ರಯೋಜನ ಪಡ್ಕೊಳ್ಳಿ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಶಿಬಿರದಲ್ಲಿ 5 ದಿನ ಭಾಗವಹಿಸಿ ನಿಮ್ಮ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇಂಥವೆಲ್ಲ ಸಮಸ್ಯೆಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳದಂಗೆ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳೋದು ಹೆಂಗೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.